ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಇಂದು ಬಸವಕಲ್ಯಾಣ ತಾಲೂಕಿನ ಡಿಎಸ್ಎಸ್ ಅಧ್ಯಕ್ಷರಾದ ಮಹಾದೇವ್ ಗಾಯಕ್ವಾಡ್ ಅವರು ಗೌರ್ ಗ್ರಾಮಕ್ಕೆ ಹೋಗುವ ರಸ್ತೆ ಹಾಗೂ ಕಿಟ್ಟ ಗ್ರಾಮಕ್ಕೆ ಹೋಗುವ ರಸ್ತೆ ಬಹಳಷ್ಟು ಕೆಟ್ಟು ಹೋಗಿದೆ ಎಂದು ಹೇಳಿದರು. ಬಸವಕಲ್ಯಾಣ ತಾಲೂಕಾ ಡಿಎಸ್ಎಸ್ ಅಧ್ಯಕ್ಷನಾಗಿದ್ದು ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಬಹಳಷ್ಟು ರಸ್ತೆ ಕೆಟ್ಟು ಹೋಗಿದೆ. ಈ ನಮ್ಮ ಬಸವಕಲ್ಯಾಣದ ಸನ್ಮಾನ್ಯ ಶ್ರೀ ಶಾಸಕರ ಶರಣು ಸಾಹೇಬ್ರೆ, ತಾವು ಏನಂತಂದ್ರೆ ನಮ್ಮ ಬಸವ ಕಲ್ಯಾಣದಲ್ಲಿ ಭಾಳಷ್ಟು ಮಟ್ಟಿಗೆ ಏನಂತಂದ್ರೆ ಈ ರೋಡ್ ರಸ್ತೆಗಳಂತ ಭಾಳಷ್ಟು ಹಾಳಾಗಿದ್ದಾವೆ. ತಾವು ಏನಪ್ಪ ಅಂತ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬರೀ ಏನಂತಂತಂದರೆ ಹಿಂದೂ ಮುಸ್ಲಿಮ ಗೋಹತ್ಯೆ ವಿಜಯಸಿಂಗ್ ಹಿಂಗ ಅಂತ ಏನಪ್ಪ ಅಂತಂದ್ರೆ ಟೋಟಲ್ ಆಗಿ ನಮ್ಮ ಬಸವ ಕಲ್ಯಾಣದಲ್ಲಿ ಒಂದು ಬಹಳಷ್ಟು ಏನಪ್ಪ ಅಂತಂದ್ರೆ ಸುವ್ಯವಸ್ಥೆ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿದ್ದೀರಿ. ತಮಗೆ ನೋಡಿ ತಾವು ಸ್ವಲ್ಪ ಏನಪ್ಪ ಜನ ಸಮಸ್ಯೆ ನೋಡಿದ್ರೆ ಏನಂತಂದ್ರೆ ಎಷ್ಟು ಮಟ್ಟಿಗೆ ಏನಂತಂದ್ರೆ ಅವ್ರಿಗೆ ಎಷ್ಟು ತ್ರಾಸ ಆಗ್ತಾಯಿದೆ ಅಂತ. ಅದಕ್ಕೆ ಬಿಟ್ಟು ತಾವು ಏನಂತಂದ್ರೆ ಬರೀ ಬಸವ ಕಲ್ಯಾಣದಲ್ಲಿ ಗೋಹತ್ಯೆ ಆಗ್ತಾ ಇದೆ, ಆಮೇಲೆ ವಿಜಯಸಿಂಗ್ ವಿಜಯಸಿಂಗ್ ಹಿಂಗೆ ಮಾಡಿದ್ರು ಅದರ ಬಗ್ಗೆ ಮಾತಾಡ್ತಾ ಇದ್ದೀರಿ. ತಾವು ಬಂದು ಜನಗಳ ಕಷ್ಟ ನೋಡ್ರಿ. ಏನಂತಾರೆ ಜನಗಳ ಹೊಲದಾಗ ಏನಂತ ನೀರು ನಿಂತು ಜನಗಳ ಬೆಳೆ ಹಾನಿಯಾಗಿದೆ, ಅದ್ರ ಬಗ್ಗೆ ಮಾತಾಡಿ, ರಸ್ತೆ ಬಗ್ಗೆ ಮಾತಾಡಿ, ಜನರಿಗೆ ಆಗುವ ಸಮಸ್ಯೆಗಳ ಬಗ್ಗೆ ಏನಪ್ಪ ಅಂತಂದ್ರೆ ಗಮನ ಹರಿಸಿ ತಾವುಗಳ ಏನಂತಂದ್ರೆ ಇದು ಮಾಡಿ. ಇಲ್ಲ ಅಂತಂದರೆ ಯಾವುದಾದ್ರು ಭಾಷಣದಾಗ ಹೋದೆ ಚೀರಿ ಮಾತಾಡದೆ ಕುಣಿದಾಡದೆ ತಾವು ಏನ್ರಿ ಒಂದು ಶಾಸಕರಿದ್ದೀರಿ ಬಸವ ಕಲ್ಯಾಣದು ಒಂದು ಬಸವ ಕಲ್ಯಾಣ ಅವಸ್ಥೆ ನೋಡಿ. ತಾವು ಬಂದು ಬರೀ ಏನಂತಂದ್ರೆ ಭಾಷಣದಲ್ಲಿ ಮಾತಾಡುವುದು, ಅಲ್ಲಿ ಹಿಂಗ ನಾವು ಗೋಹತ್ಯೆ ಅದು ಇದು ಒಂದು ಗೋಶಾಲತೆ ರೀ ಬಸವ ಕಲ್ಯಾಣದಲ್ಲಿ. ಅದಕ್ಕೆ ಬಿಟ್ಟು ಏನಂತಂದ್ರೆ ವಿಜಯ್ ಸಿಂಗ್ ಅವರೇ ಗೋಹತ್ಯೆ ಮಾಡಕ್ಕೆ ಹಚ್ಚಿದ್ರು ಅದು ಇದು ಅಂತ ತಾವು ಹೇಳ್ತೀರಾ. ಇವು ಬಂದು ನೋಡಿ ಜನರಿಗೆ ಹೋಗಲ ಬರಲಿಕ್ಕೆ ಭಾಳ ಸಮಸ್ಯೆ ಆಗ್ತದೆ ನಮ್ಮ ಬಸವ ಕಲ್ಯಾಣ ತಾಲೂಕಲ್ಲಿ. ತಾವು ಶಾಸಕನಾಗಿ ನೋಡಿದ್ರು ಇಂದುವರೆಗೆ ಏನು ಕೆಲಸ ಮಾಡಿರಿ ತಾವು ಸ್ವಲ್ಪ ಹೇಳಿ ಜನರಿಗೆ ಏನು ಸಮಸ್ಯೆ ಮಾಡ್ತಿದ್ದಾರೆ, ಏನು ಗೋಲಾಬಲ ಕೇಸ್ ಆಗ್ತಿದೆ ಅಂತ. तुमको साहब बोलिए क्लास है साहब. देखो बसों कल्याण से 3 किलोमीटर में कम से कम 4-6 जगह मीडिया पे जाता है, खड़ी पे नहीं आता लोगों में. 6 जगह पूरा रास्ता एकदम जाम है. एक भी अगर रात में ऐसा पेशेंट आया तो अंदर गिर जा रहे अंदर. रास्ते की व्यवस्था शासक को बोलो यार, वो गो हत्या वो हत्या बोलते हैं, इसको आके देखे बोलो. ಅದು ಬಿಟ್ಟು ಏನಂತ ಬರೀ ಗೋ ಹತ್ಯೆ ಮಾಡ್ತಾ ಇದಾರ, ಹಿಂದೂ ಮುಸ್ಲಿಮ ಅದು ಜಾತಿವಾದ ವ್ಯವಸ್ಥೆ ಮಾಡ್ತಾ ಇದಾರ. ತಮ್ಮ ಸಾವು ಬಂದು ನೋಡಿ ಸಾಹೇಬ್ರೆ ತಾವು ಇಷ್ಟು ಹೇಳಿ ಏನಪ್ಪ ಅಂತಂದ್ರೆ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್.